ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರಿರುವ ವಿದ್ಯಾರ್ಥಿ ಬಂಧುಗಳೇ, ಇದೊಂದು ಅನಿರೀಕ್ಷಿತ ಕಾರ್ಯಕ್ರಮ. ನೀವು ಮಾಡಿರುವ ತಯಾರಿ ಈ ವೇದಿಕೆಯನ್ನು ನೋಡಿದರೆ ನಾನು ಸ್ವಲ್ಪ ತಯಾರಿಯಾಗಿ ಬಿಡುವು ಮಾಡಿಕೊಂಡು ಬರಬೇಕಿತ್ತೇನೋ ಅಂತ ಅನ್ನಿಸ್ತದೆ. ನಾನು ಕ್ಲಾಸ್ ರೂಮಲ್ಲಿ ಒಂದು 100 ಹುಡುಗರು ಸೇರಿರ್ತಾರೆ, ಅವರ ಜೊತೆ ಒಂದು ಮಾತಾಡಿ ಹೋಗೋದಂತ ಬಂದೆ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡವನು, ಅಲ್ಲಿ ನಾನು 2 ಗಂಟೆಗೆ ಅಲ್ಲಿ ಇರಬೇಕು. ನಾನು ನಿಮ್ಮ ಸ್ನೇಹಿತರಿಗೆ ಹೇಳಿದೆ, ನಾನು ಇವತ್ತು ನನ್ನ ಟ್ರೈನ್ 7 ಗಂಟೆಗೆ ಬರೋದು 9:15ಕ್ಕೆ ಬಂತದ್ದು. ಅದರಿಂದ ಭಾಳ ಅವಸರದಲ್ಲಿ ನಾನು ಬಂದಿದ್ದೇನೆ. ನನ್ನ ಮಾತುಗಳು ಕೂಡ ಅಷ್ಟೇ ಅವಸರದ್ದಾಗಿರ್ಬೋದು. ನಾನು ಅವ್ರಿಗೆ ಹೇಳಿದ್ದೆ, ನಾನು ಯಾವ ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಅಂತ. ಅವರು ಮಾಧ್ಯಮದ ಬಗ್ಗೆ ಮಾತಾಡಿ ಅಂತ ಹೇಳಿದರು. ನಾನು ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳುವಂಥ ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು. ನಾವು ಮಾಧ್ಯಮದ ಬಗ್ಗೆ ಮಾತಾಡಿದರೆ ಒಳ್ಳೆಯ ಮಾತುಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ ನಮಗೆ. ಅದು ಕೂಡ ನನಗೆ ಅನ್ನ ಕೊಟ್ಟ ಒಂದು ವೃತ್ತಿ ಅದು. ಈಗಾಗಲೇ ಮಾಧ್ಯಮದ ಬಗ್ಗೆ ಮಾತಾಡಿ ನಾನು ಬಸವಳಿದು ಹೋಗಿದ್ದೇನೆ ಈಗ. ಸೊ ನನಗೆ ನಿರ್ದಿಷ್ಟವಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಕಲ್ಪನೆ ಈಗಲೂ ಇಲ್ಲ. ನಾನು ಸ್ವಲ್ಪ ಮಾತಾಡುವಾಗ ವಿದ್ಯಾರ್ಥಿಗಳ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ನನಗೇನಾದರೂ ಒಂದು ನಿರ್ದಿಷ್ಟ ವಿಷಯ ಕೊಟ್ಟರೆ ಅದರ ಮೇಲೆ ಮಾತಾಡ್ತೇನೆ. ನಿಮ್ಮನ್ನೆಲ್ಲ ನೋಡಿದ ನಂತರ ನನಗೆ ಏನು ಮಾತಾಡಬೇಕಂತ ಅನ್ನಿಸ್ತದೆ, ಅದನ್ನು ಅಷ್ಟೇ ನಿಮ್ಮ ಮುಂದೆ ಹಂಚಿಕೊಂಡು ಇನ್ನೊಮ್ಮೆ ಯಾವಾಗಲಾದರೂ ವಿವರವಾಗಿ ಮಾತಾಡಲಿಕ್ಕೆ ನಿಮ್ಮ ಜೊತೆ ಬಂದು ಸೇರ್ತೇನೆ ಅಂತ ಹೇಳ್ತೇನೆ. ನಿಮ್ಮ ವಯಸ್ಸಿನಲ್ಲಿ ನಾನು ಹೆಜಮಾಡಿ ಅಂತ ಒಂದು ಊರ ಹೆಸರು ಕೇಳಿದ್ರಲ್ಲ ಗೊತ್ತಿಲ್ಲ, ಮುಲ್ಕಿ ಹತ್ತಿರ ಒಂದು ಹೆಜಮಾಡಿ, ಅದನ್ನು ಬಸ್ತಿ ಪಡ್ಪು ಅಂತಲೂ ಹೇಳ್ತಾರೆ, ಕನ್ನಂಗಾರ ಅಂತ ಹೇಳ್ತಾರೆ. ಮುಲ್ಕಿ ಮತ್ತು ಮೂಡಬಿದ್ರೆ ನಡುವೆ ಇದೆ. ಅಲ್ಲಿ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದವನು. ನನಗೆ ಯಾವಾಗಲೂ ಯಾವುದಾದ್ರೂ ಶಾಲೆ ಕಾಲೇಜಿಗೆ ಹೋಗುವಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ನೆನಪಾಗುತ್ತೆ. ನಾನು ಸುಮಾರು 50 ವರ್ಷಗಳ ಹಿಂದೆ ನಾನು ಆ ಶಾಲೆಯಲ್ಲಿ ಓದಿದವನು. ನನ್ನ ಬಾಲ್ಯದಲ್ಲಿ ನಾನು ಮುಂಬೈಯಲ್ಲಿ ಹುಟ್ಟಿದವನು. ನಾನು ಅಲ್ಲಿಯ ಪ್ರಾಥಮಿಕ ಶಿಕ್ಷಣ ಪಡೆದವನು. ನಾನು ಅಲ್ಲಿಂದ ನಂತರ ಊರಿಗೆ ಬಂದೆ. ಸೊ ವಿದ್ಯಾರ್ಥಿ ಜೀವನ ನೆನಪಾಗುತ್ತೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂಬೈಯಿಂದ 71ರಲ್ಲಿ ಬಂದೆ. ನಾನೀಗ ನಿಂತು ಯೋಚನೆ ಮಾಡ್ತೇನೆ, ಆಗಿನ ದಕ್ಷಿಣ ಕನ್ನಡ ಮತ್ತು ಈಗಿನ ದಕ್ಷಿಣ ಕನ್ನಡ ಏನು ವ್ಯತ್ಯಾಸ ಇದೆ ಅಂತ. ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡದ ಜನ ಅಂದರೆ ಬುದ್ಧಿವಂತರು, ಶಿಕ್ಷಿತರು, ಉದ್ಯಮಶೀಲರು, ಉದಾರಿಗಳು, ಜಾತ್ಯತೀತರು, ಸಹನಶೀಲರು, ಇದೆಲ್ಲ ಬಿರುದಾವಳಿಗಳಿತ್ತು. ನಾನು 10 ವರ್ಷ ದೆಹಲಿಯಲ್ಲಿ ಪ್ರಜಾವಾಣಿಗಾಗಿ ಕೆಲಸ ಮಾಡಿದ್ದೇನೆ. ಹೆಚ್ಚು ಕಡಿಮೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾನು ಸಂಚರಿಸಿ ವರದಿ ಮಾಡಿದ್ದೇನೆ. ಅದರ ಎಲ್ಲ ಮುಖಗಳನ್ನು ನೋಡಿದ್ದೇನೆ. ಗುಜರಾತ್ ಗಲಭೆಯನ್ನು ಬಹುಶಃ ವರದಿ ಮಾಡಿದ ಏಕೈಕ ಕರ್ನಾಟಕದ ವರದಿಗಾರ ಎಂದರೆ ನಾನು ಮಾತ್ರ. ಅಲ್ಲೆಲ್ಲ ಹೋದಾಗೆಲ್ಲ ನನ್ನ ಊರಿನ ಬಗ್ಗೆ, ದಕ್ಷಿಣ ಕನ್ನಡದ ಬಗ್ಗೆ ಒಂದು ಕಾಲದಲ್ಲಿ ನನಗೆ ಭಾಳ ಹೆಮ್ಮೆ ಇತ್ತು. ನಮ್ಮನ್ನು ನೋಡಿದ ಕೂಡಲೇ, ನೀವು ಮಂಗಳೂರಿನವರ, ನಿಮ್ಮಲ್ಲಿ ಭಾಳ ಬುದ್ಧಿವಂತರಿದ್ದಾರೆ, ಭಾಳ ಶಿಕ್ಷಿತರಂತೆ, ಉದ್ಯಮಶೀಲರಂತೆ, ಈಗೆಲ್ಲ ನಮ್ಮನ್ನು ಕೊಂಡಾಡ್ತಾ ಇದ್ರು. ಆದರೆ ಕಾಲಕ್ರಮೇಣ
ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಗ್ಗೆ ಜನಾಭಿಪ್ರಾಯ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಬದಲಾಗಿದೆ ಇವತ್ತು. ನಿಮ್ಮಲ್ಲಿ ಲವ್ ಜಿಯಾದ್ಗಳಂತೆ, ನಿಮ್ಮಲ್ಲಿ ಬಾರ್ ಆ್ಯಂಡ್ ಪಬ್ಗೆ ಯಾರಾದರೂ ಹುಡುಗರು ಹೋದರೆ ಅವರ ಮೇಲೆ ದಾಳಿ ಮಾಡ್ತಾರಂತೆ, ನಿಮ್ಮಲ್ಲಿ ಯಾರನ್ನ ನಿಲ್ಲಿಸಿ ಕೇಳಿದ್ದು ಜೈ ಶ್ರೀರಾಮ್ ಹೇಳಿ ಅಂತ ಹೇಳ್ತಾರಂತೆ. ಇದನ್ನೆಲ್ಲ ಹೇಳುವಾಗ ನಾವು ನಮ್ಮ ವಿದ್ಯಾರ್ಥಿ ಜೀವನ ಮತ್ತು ನಮ್ಮ ಯೌವನದ ದಿನಗಳಲ್ಲಿ ನಾನು ಕಂಡ ದಕ್ಷಿಣ ಕನ್ನಡ ಎಲ್ಲಿ ಹೋಯಿತು ಅಂತ ನಾನು ಹುಡುಕ್ತಾ ಇದ್ದೇನೆ ಇವತ್ತು. ಅದನ್ನು ಮತ್ತೆ ಕಟ್ಟುವ ಜವಾಬ್ದಾರಿ ನಿಮ್ಮ ಮೇಲಿದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಇದೊಂದು ಬಹುಸಂಸ್ಕೃತಿಯ ತೊಟ್ಟಿಲ್ಲ. ಇದನ್ನು ಕಟ್ಟಿದ್ದು ರಾಜಕಾರಣಿಗಳು ಅಲ್ಲ, ಸರ್ಕಾರನೂ ಅಲ್ಲ. ಇದನ್ನು ಕಟ್ಟಿದ್ದು ಇಲ್ಲಿರುವ ಬಿಲ್ಲವರು, ಬಂಟರು, ಮುಸ್ಲಿಮರು, ಕ್ರಿಶ್ಚಿಯನ್ರು ಇವರೆಲ್ಲ ಸೇರಿ ಕಟ್ಟಿದ ಊರು. ನಾನು ಒಂದು 15-20 ವರ್ಷದ ಹಿಂದೆ ಪ್ರಜಾವಾಣಿಗೆ ಒಂದು ಅಂಕಣ ಬರೆದಿದ್ದೆ, ಕೂಡಿ ಕಟ್ಟಿದ್ದನ್ನು ಒಡೆದು ಮುರಿದರು ಅಂತ. ಇವತ್ತು ನಮ್ಮ ನಡುವೆ ಇಲ್ಲ BA ಮೊಯ್ದೀನ್ ಅವರು ನನಗೆ ಭಾಳ ಆತ್ಮೀಯರು. ಅವರು ಎಷ್ಟು ಥ್ರಿಲ್ ಆಗಿಬಿಟ್ಟಿದ್ರು ಅಂದರೆ ಅದನ್ನು ಓದಿ ಅದರ 100 ಜೆರಾಕ್ಸ್ ಕಾಪಿ ಮಾಡಿ ಎಲ್ರಿಗೂ ಪೋಸ್ಟ್ ಮಾಡಿದರು. ನೋಡ್ರಿ ಬರೆದಿದ್ದಾರೆ, ಓದಿ 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 ಅಂತ. ಅಂದರೆ ಒಂದು ಮಾತಿದೆ, ದೇಶ ಸುತ್ತಬೇಕು ಮತ್ತು ಕೋಶ ಓದಬೇಕು ಅಂತ. ಬರೀ ಶಿಕ್ಷಣ ಪಡೆದ್ರಷ್ಟೇ ಸಾಲದು, ಜೀವನಾನುಭವವನ್ನು ಪಡೆಯಲಿಕ್ಕೆ ಎಲ್ಲ ಸುತ್ತಬೇಕು ನೀವು ಅಂತ. ಒಂದು ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ಯಾವನೋ ಒಬ್ಬ ಎವರೆಸ್ಟ್ ಎತ್ತರ ಶಿಖರಕ್ಕೆ ಹೋದಾಗ ಅಲ್ಲಿ ನೋಡಿದರೆ ಅಲ್ಲಿ ಒಂದು ಉಡುಪಿ ಹೋಟೆಲ್ ಇತ್ತು ಅಂತ. ಇದನ್ನು ಮಲಯಾಳಿಗಳಿಗೂ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಾವು ಇಲ್ಲಿರುವ 5 ಬ್ಯಾಂಕ್ಗಳನ್ನು ಹುಟ್ಟಿಹಾಕಿದ ನೆಲ ಇದು, ಉಡುಪಿ ಹೋಟೆಲ್ಗಳನ್ನು ಹುಟ್ಟಿಹಾಕಿದ ನೆಲ ಇದು. ಈ 2 ಉದ್ಯಮ ಇದೆಯಲ್ಲ, ಇದು ಗ್ರಾಹಕರ ನಂಬಿಕೆಯ ಮೇಲೆ ನಿಂತಿರುತ್ತೆ. ಯಾವುದಾದ್ರೂ ಒಂದು ಹೋಟೆಲಲ್ಲಿ ನೀವು ಅಲ್ಲಿ ಹೋಗಿ ತಿಂಡಿ ತಿಂದು ನಿಮ್ಮ ಆರೋಗ್ಯ ಕೆಟ್ಟರೆ ಮತ್ತೆ ನೀವು ಹೋಟೆಲ್ಗೆ ಹೋಗೋದಿಲ್ಲ. ಗ್ರಾಹಕ ನಂಬಬೇಕು, ಆಗಿದ್ದರೆ ಮಾತ್ರ ಆ ಉದ್ಯಮ ಬೆಳೆಯುತ್ತೆ. ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ದುಡ್ಡಿಟ್ಟರೆ ಅದು ಬ್ಯಾಂಕ್ ಮುಳುಗುವುದಿಲ್ಲ ಎನ್ನುವ ಖಾತ್ರಿ ಇರಬೇಕು, ಮತ್ತು ಬ್ಯಾಂಕ್ ನಡೆಸುವವನಿಗೂ ಕೂಡ ಆ ವಿಶ್ವಾಸ ಇರಬೇಕು. ಇದು ಜನರ ದುಡ್ಡು, ಇದನ್ನು ನಾವು ದುರುಪಯೋಗ ಮಾಡಬಾರದು ಅಂತ. ಭಾಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ನಂಬ್ತಾ ಇದ್ರು. ಅದಕ್ಕಾಗಿ ಹೋಟೆಲ್ ಮತ್ತು ಬ್ಯಾಂಕಿಂಗ್ ಉದ್ಯಮಗಳು ಇಲ್ಲಿ ಬೆಳೆದು ಇಡೀ ದೇಶಾದ್ಯಂತ ಹರಡಿಬಿಡ್ತು. ನಾನು ಈ ಬಹುಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಉಡುಪಿಯ ಶಂಕರಪುರದ ಹತ್ರ ಮಲ್ಲಿಗೆ ಇದೆ, ಅದನ್ನು ಮಂಗಳೂರು ಮಲ್ಲಿಗೆ ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೋದು, ಭಾಳ ಮಂದಿ ಅದರ ಬಗ್ಗೆ ಗೊತ್ತಿರುತ್ತೆ. ಮಂಗಳೂರು ಮಲ್ಲಿಗೆಯನ್ನು ಬೆಳೆಯುವವರು ಕ್ರಿಶ್ಚಿಯನ್ರು, ಅದನ್ನು ಮಾರುವವರು ಮುಸ್ಲಿಮರು, ಅದನ್ನು ಮುಡಿಯುವವರು ಹಿಂದೂಗಳು. ಇದು ನಮ್ಮ ಸಂಸ್ಕೃತಿ. ಕ್ರಿಶ್ಚಿಯನ್ರು ಮಲ್ಲಿಗೆ ಹೆಚ್ಚು ಮುಡಿಯುವುದಿಲ್ಲ, ಮುಸ್ಲಿಮರಲ್ಲೂ ಮಲ್ಲಿಗೆ ಮುಡಿಯುವವರು ಕಡಿಮೆ. ಅದರ ದೊಡ್ಡ ಬಳಕೆದಾರರು ಹಿಂದೂಗಳು, ಆದರೆ ಅವರು ಬೆಳೆಯುವುದಿಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ. ಇದು ನಮ್ಮ ಬಹುಸಂಸ್ಕೃತಿ. ಅದು ನಾನು ಕರಾವಳಿಯ ಹೆಜಮಾಡಿ, ಕನ್ನಂಗಾರು, ಪಡುಬಿದ್ರಿ, ಮುಲ್ಕಿ ಏರಿಯಾದಲ್ಲಿದ್ದು ನನಗೆ ಭಾಳ ಮೊಗವೀರ ಮಿತ್ರರು ಇದ್ದಾರೆ ಮೀನುಗಾರ ಸಮುದಾಯದಿಂದ. ಆಗೆಲ್ಲ ರಂಪಣಿಗಳೆಲ್ಲ ಇತ್ತು. ದೊಡ್ಡ ಪ್ರಮಾಣದಲ್ಲಿ ರಂಪಣಿಯಲ್ಲಿ ಮೀನು ಹಿಡಿಯುವವರು ಮೊಗವೀರರು, ಅವರಿಂದ ಹೋಲ್ಸೇಲ್ ಪರ್ಚೇಸ್ ಮಾಡುವವರು ಮುಸ್ಲಿಮರು, ಮತ್ತು ಅವರಿಂದ ಚಿಲ್ಲರೆ ಪರ್ಚೇಸ್ ಮಾಡಿ ಮೊಗವೀರ ಮಹಿಳೆಯರು ಮನೆ ಮನೆ ಸುತ್ತಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾಯಿದ್ರು. ಅಂದರೆ ನೀವು ನಿಮ್ಮ ಬದುಕಲ್ಲಿ, ನೀವು ಮಾಡೋ ವೃತ್ತಿಯಲ್ಲಿ, ಎಲ್ಲದರಲ್ಲೂ ಕೂಡ ಈ ಒಂದು ಸೌಹಾರ್ದದ ಪರಂಪರೆ ಇತ್ತು. ಇವತ್ತು ನಮಗೆ ನಮ್ಮ ಸಹಪಾಠಿಗಳಲ್ಲಿ ಅವರ ಧರ್ಮ ಯಾವುದು, ಅವರ ಜಾತಿ ಯಾವುದು ಅಂತ ಯೋಚನೆ ಮಾಡ್ತಾ ಇರಲಿಲ್ಲ. ಮುಸ್ಲಿಂ ಹೆಣ್ಮಕ್ಕಳು ನಮ್ಮ ಕಾಲೇಜಲ್ಲೆಲ್ಲ ಕಲಿತಾ ಇದ್ದರು, ಹಿಂದೂ ಹೆಣ್ಮಕ್ಕಳು ಇದ್ದರು, ಹಿಂದೂ ಗಂಡು ಮಕ್ಕಳು ಇದ್ದರು, ಬೇರೆ ಬೇರೆ ಜಾತಿಯವರಿದ್ದರು. ನಾವು ಒಟ್ಟಿಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇದ್ದೆವು, ತಿಂಡಿ ತಿಂತಾ ಇದ್ದೆವು. ಆದರೆ ಇವತ್ತು ಆ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ಇಲ್ಲ. ಇದು ಯಾಕೆ ಹೀಗಾಯಿತು ಅನ್ನೋದೊಂದು ಭಾಳ ದೊಡ್ಡ ದೀರ್ಘವಾದ ಒಂದು ಉಪನ್ಯಾಸ ಆಗ್ಬೋದು.
ಎಲ್ಲವೂ ಬದಲಾಗಿ ಹೋಯಿತು. ಅದರಿಂದ ಇವತ್ತು ನಾನು ಇಲ್ಲಿ ಒಂದು ಮಾತನ್ನು ನಿಮಗೆ ಬಹುಶಃ ನಿಮಗೆ ಆ ಗೊಂದಲ ಇರ್ಬೋದು. ನನಗೆ ದೇವರು ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇಲ್ಲ. ನಾನು ಅದಕ್ಕೆ ಅವರಿಗೆ ಹೇಳಿದ್ದೆ, ನಾನು ಇಲ್ಲಿ ಬಂದು ಮಾತಾಡೋದು ಎಷ್ಟು ಸರಿ ಅಂತ. ಆದರೆ ನನ್ನ ಮನುಷ್ಯರ ಮೇಲೆ ನಂಬಿಕೆ ಇದೆ. ನಾನು ಒಬ್ಬ ಮನುಷ್ಯನಲ್ಲಿ ದೇವರನ್ನು ಕಾಣುವವನು ನಾನು. ಆದರೆ ಯಾರು ಧಾರ್ಮಿಕವಾಗಿ ಇರ್ತಾರೆ ಅವರ ಬಗ್ಗೆ ನನಗೇನು ತಕರಾರಿಲ್ಲ. ನನ್ನ ತಂದೆ ತಾಯಿ, ನಮ್ಮ ಕುಟುಂಬದವರು ಎಲ್ಲರೂ 3 ಹೊತ್ತು ದೇವರಿಗೆ ಪೂಜೆ ಮಾಡುವವರೇ. ಒಬ್ಬ ಧಾರ್ಮಿಕನಾಗಿರುವುದಕ್ಕೂ ಒಬ್ಬ ಕೋಮುವಾದಿಯಾಗಿರುವುದಕ್ಕೂ ವ್ಯತ್ಯಾಸ ಇದೆ ಅಂತ. ಧರ್ಮ ಬೇರೆ, ಕೋಮುವಾದ ಬೇರೆ. ಈ ಸ್ಪಷ್ಟತೆ ನಮ್ಮ ಎಲ್ರಿಗೂ ಇರಬೇಕು. ಯಾವನೊಬ್ಬ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾನೆ, ಇಲ್ಲದ್ರೆ ಯಾವುದೋ ಮುಸಲ್ಮಾನ ಬಂದು ಮಸೀದಿಗೆ ಹೋಗ್ತಾನೆ, ಯಾವನೊಬ್ಬ ಕ್ರಿಶ್ಚಿಯನ್ ಚರ್ಚಿಗೆ ಹೋಗ್ತಾನೆ, ತಪ್ಪು ಖಂಡಿತ ಅಲ್ಲ. ದೇವರನ್ನು ನಿಮಗೆ ಅಂಥ ನಂಬಿಕೆ ಬಂದರೆ ಮಾತ್ರ ನಾನು ಈ ನಾಸ್ತಿಕತೆ ಆಸ್ತಿಕತೆ ಬಗ್ಗೆ ಭಾಳ ಚರ್ಚೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ದೇವರು ನನ್ನ ಎದುರು ಪ್ರತ್ಯಕ್ಷ ಆದರೂ ಕೂಡ ಅವನಿಗೆ ಕೈ ಮುಗಿದು ಹೇಳ್ತೇನೆ, ಸದ್ಯಕ್ಕೆ ನನಗೆ ನಿನ್ನ ಅಗತ್ಯ ಇಲ್ಲ, ನಾನು ನನ್ನ ಪಾಡಿಗೆ ಇರ್ತೇನೆ. ನಿನ್ನ ಅಗತ್ಯ ಇರುವವರು ಲಕ್ಷಾಂತರ ಮಂದಿ ಇದ್ದಾರೆ, ಅವರ ಜೊತೆ ಹೋಗು, ನೀನು ಅವರಿಗೆ ಹೆಲ್ಪ್ ಮಾಡು, ಅವರಿಗೆ ನೆರವಾಗು ಅಂತ ಹೇಳ್ತೇನೆ ಅಷ್ಟೇ. ಅದರಿಂದ ಅವ್ರು ಇರ್ದಾನ ಇಲ್ವಾ ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಆದರೆ ದೇವರು ಮತ್ತು ಅದಕ್ಕೆ ಸಂಬಂಧಿಸಿದ ಧರ್ಮ ಇದೆಯಲ್ಲ, ಅದು ಯಾವುದು ಕೂಡ ದ್ವೇಷದ ಭಾಷೆಯಲ್ಲಿ ಮಾತಾಡೋದಿಲ್ಲ. ಅದಕ್ಕೆ ಪ್ರೀತಿಯ ಭಾಷೆ ಮಾತ್ರ ಅರ್ಥ ಆಗುತ್ತೆ. ಯಾವ ಧರ್ಮವೂ ಕೂಡ ಮತ್ತೊಂದು ಧರ್ಮವನ್ನು ದ್ವೇಷಿಸಲಿಕ್ಕೆ ಹೇಳೋದಿಲ್ಲ, ಅದು ಪ್ರೀತಿಸಲಿಕ್ಕೆ ಹೇಳುತ್ತೆ. ನೀವು ಬುದ್ಧನಿಂದ ಬಸವನಿಂದ ನೀವು ನಿಮ್ಮ ಪುರಾಣ ಪರಂಪರೆ, ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮದ ನಡುವೆ ಕೆಲವು ವ್ಯತ್ಯಾಸಗಳಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಭಾಳ ಮಂದಿ ಹೇಳ್ತಾರೆ ನಾವು ಮತ್ತೊಂದು ಧರ್ಮವನ್ನು ಸಹಿಸಬೇಕು ಅಂತ. ಸಹಿಸುವುದಲ್ಲ, ನೀವು ಗೌರವಿಸಬೇಕು ಅದನ್ನು. ನಾನು ಎಲ್ಲ ಬಗೆಯ ಮಾಂಸಗಳನ್ನು ತಿಂತೇನೆ, ನನಗೇನು ತಕರಾರೇ ಇಲ್ಲ ಅದರಲ್ಲಿ. ಆದರೆ ಯಾವನೋ ಒಬ್ಬ ಒಂದು ಪ್ರಾಣಿಯ ಮಾಂಸ ಮಾತ್ರ ತಿಂದರೆ ನಾವು ಅದನ್ನು ದ್ವೇಷಿಸುವಾಗಿಲ್ಲ. ಅವನ ಆಹಾರ, ಅವನ ಬಟ್ಟೆ, ಅವನ ಭಾಷೆ, ಅವನ ಆಯ್ಕೆ, ಅದನ್ನು ನಾವು ಗೌರವಿಸಬೇಕು, ಸಹಿಸ್ಕೊಳ್ಳೋದಲ್ಲ. ಭಾಳ ಮಂದಿ ಹೇಳ್ತಾರೆ ನಮ್ಮ ಜೊತೆ ಮುಸ್ಲಿಮರು ಇದ್ದರು, ನಮ್ಮ ಮನೆ ಪಕ್ಕದಲ್ಲೇ ಇದ್ದರು, ನಾವು ಸಹಿಸ್ಕೊಂಡಿದ್ದೇವೆ. ಸಹಿಸ್ಕೊಳ್ಳೋದಲ್ಲ, ಅವರ ಆಚರಣೆ ಆಚಾರ ವಿಚಾರಗಳನ್ನು ನೀವು ಗೌರವಿಸಬೇಕು. ಅದೇ ರೀತಿ ಒಬ್ಬ ಮುಸ್ಲಿಂ ಬಂದು ಹಿಂದೂ ಧರ್ಮದವರನ್ನು ಕೂಡ ಗೌರವಿಸಬೇಕು, ಸಹಿಸ್ಕೊಳ್ಳೋದಲ್ಲ. ಸಹಿಸ್ಕೊಂಡ್ರೆ ಏನಾಗುತ್ತೆ, ಒಂದು ದಿನ ನಿಮಗೆ ನಿಧಾನವಾಗಿ ಒಂದು ಅಸಹನೆ ಉಟ್ಕೊಳ್ಳುತ್ತೆ. ಯಾರಾದರೂ ಕಿವಿಚುತ್ತಾರೆ, ಮತ್ತೊಂದು ಇರ್ತಾರೆ, ಆಗ ಅಸಹನೆ ಶುರುವಾಗುತ್ತೆ. ಅದರಿಂದ ಧರ್ಮ ಯಾವತ್ತೂ ಸಹನೆಯ ಪಾಠವನ್ನು ಹೇಳುತ್ತೆ. ಸಹಿಸ್ಕೊಳ್ಬೇಕು ಮತ್ತೊಬ್ಬರನ್ನು ಅಂತ, ಸಹಿಸ್ಕೊಳ್ಳೋದಲ್ಲ ಗೌರವಿಸಬೇಕು ಅಂತ. ಅದರಿಂದ ನಿಮ್ಮ ನಡುವೆ ಇಂಥ ಭಾಳ ದೊಡ್ಡ ನನಗೆ ಯಾವಾಗಲೂ ಅನಿಸೋದು, ನಾವು ನಿಮ್ಮ ವಯಸ್ಸಲ್ಲಿರುವಾಗ ನಮ್ಮ ಸುತ್ತಲಿನ ಸಮಾಜ ಇಷ್ಟು ಕೆಟ್ಟು ಹೋಗಿರಲಿಲ್ಲ, ಮತ್ತು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿದ್ದರು ಅಂತ. ಅವರು ನಮಗೆ ಒಳ್ಳೆಯ ಹಾದಿಯನ್ನು ತೋರಿಸಿದ್ದಾರೆ. ಆದರೆ ಇವತ್ತು ನಿಮಗೆ ಅಂಥ ಮಾರ್ಗದರ್ಶಕರ ಕೊರತೆ ಇದೆ, ನಿಮಗೆ ಅಂಥ ರೋಲ್ ಮಾಡೆಲ್ಗಳ ಕೊರತೆ ಇದೆ. ನೀವು ಯಾರನ್ನು ನೋಡಿಕೊಂಡು ಇವರಾಗೆ ಆಗಬೇಕಂತ ಬಯಸ್ತೀರಾ, ಅಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತೆ ನಾವು ಹಿಂದಕ್ಕೆ ಹೋಗಿ ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ ಇವರನ್ನೇ ಆಶ್ರಯಿಸಬೇಕು ವಿನಃ ಸ್ವತಂತ್ರ ಭಾರತದಲ್ಲಿ ಅಂಥ ಒಂದು ರೋಲ್ ಮಾಡೆಲ್ಗಳು ನಮಗೆ ಕಾಣ್ತಾ ಇಲ್ಲ. ಅದರಿಂದ ನಮಗೇನು ಒಂದು ಪರಂಪರೆ ಬಳವಳಿಯಾಗಿ ಬಂದಿತ್ತು, ಆ ಪರಂಪರೆಯನ್ನು ನಿಮಗೆ ನಾವು ಕೊಡಲಿಕ್ಕೆ ವಿಫಲವಾಗಿದ್ದೇವೆ. ಅದರಿಂದ ನಮಗಿಂತ ಕಷ್ಟದ ಸಮಯ ನಿಮಗೆ ಇದೆ. ನೀವು ನಾನು ಯಾವಾಗಲೂ ಹೇಳ್ತೇನೆ, ನಾವೆಲ್ಲ 60 ದಾಟಿದವರು. ಚಿಂತೆ ನಮ್ಮದಲ್ಲ, ನಮ್ಮ ಮಕ್ಕಳದ್ದು. ನಾವು ನಮ್ಮ ಮಕ್ಕಳಿಗೆ ಎಂಥ ಸಮಾಜವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಅನ್ನೋದನ್ನು, ಇದೇ ದ್ವೇಷ, ಅಸೂಯೆ, ಸೇಡಿನ ಸಮಾಜವನ್ನು ಬಿಟ್ಟು ಹೋಗ್ತಾ ಇದ್ದೇವೆ. ನಾವು ಪ್ರೀತಿ, ಪ್ರೇಮ, ಅನುಕಂಪ ಈ ಸಮಾಜವನ್ನು ಬಿಟ್ಟು ಹೋಗಬೇಕಿತ್ತು. ಅದರಿಂದ ನಿಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನು ಎದುರಿಸಬೇಕಾದ್ರೆ ನಮಗೆ ಭಾಳ ಮುಖ್ಯವಾಗಿ ಓದಬೇಕು.
ನಾವೆಲ್ಲ ಇವತ್ತು ಈ ಈ ಭಾರತದ ಸಮಾಜ ಇದೆಯಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ 5,000 ವರ್ಷಗಳ ಇತಿಹಾಸ ಇದೆ, 2,000-3,000 ಜಾತಿಗಳಿದೆ. ಇಲ್ಲಿ ಬೇರೆ ಬೇರೆ ವರ್ಣಗಳು, ಪಂಗಡಗಳು, ನೂರಾರು ಆಚಾರ ವಿಚಾರಗಳು, ಆಹಾರಗಳು, ಬಟ್ಟೆಗಳು, ವಿಚಿತ್ರವಾದ ಒಂದು ದೇಶ ಇದು. ನೀವು ಈ ವೈವಿಧ್ಯತೆಯಲ್ಲಿ ಒಂದು ಏಕತೆಯನ್ನು ಕಾಣಬೇಕಾಗತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಒಂದು ಬದುಕು ಸಾಕಾಗೋದಿಲ್ಲ. ನಾನು ಪತ್ರಿಕೋದ್ಯಮ ಪ್ರವೇಶ ಮಾಡುವವರೆಗೆ ನನಗೂ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಯಾವಾಗ ನಾನು ಓದಲಿಕ್ಕೆ ಶುರು ಮಾಡಿದ್ನು, ಗಾಂಧೀಜಿಯನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಲೋಹಿಯನನ್ನು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು, ಬುದ್ಧನನ್ನು, ಬಸವಣ್ಣನನ್ನು, ಇದನ್ನು ಓದಲಿಕ್ಕೆ ಶುರು ಮಾಡಿದರೆ ಆಗ ಈ ಸಮಾಜವನ್ನು ಹೇಗೆ ನೋಡಬೇಕೇನೋ ಒಂದು ನೋಟ ನನಗೆ ಸಿಗಲಿಕ್ಕೆ ಶುರುವಾಯಿತು. ಇದನ್ನು ಹೀಗೆ ನೋಡಬೇಕು ನಾನು ಅಂತ. ಆದರೆ ಇವತ್ತಿನ ಜನಾಂಗದಲ್ಲಿ ಭಾಳ ಒಂದು ಸಮಸ್ಯೆ ಏನಂದರೆ ಓದು ಕಡಿಮೆ ಇದೆ, ಓದುವುದಿಲ್ಲ. ಇದಕ್ಕೆ ಇನ್ನೂ ಕೆಲವು ಕಾರಣಗಳಿದೆ. ನಮ್ಮ ಭಾಳಷ್ಟು ಮಂದಿ ತಂದೆ ತಾಯಿಗಳು ಮಕ್ಕಳನ್ನು, ನಾನು ಯಾವಾಗಲೂ ಹೇಳ್ತೇನೆ, ಯಾವುದಾದರೂ ನಿಮ್ಮ ಮಕ್ಕಳಲ್ಲಿ ಯಾವುದಾದರೂ ಒಬ್ಬನಿಗೆ ಸಂಗೀತದ ಆಸಕ್ತಿ ಇರ್ಬೋದು, ಇನ್ನೊಬ್ಬರಿಗೆ ಕ್ರೀಡೆಯ ಆಸಕ್ತಿ ಇರ್ಬೋದು, ಮತ್ತೊಬ್ಬರಿಗೆ ಅಭಿನಯದ ಆಸೆ ಇರ್ಬೋದು. ಇಂಥ ಆಸಕ್ತಿಗಳಿದ್ದರೆ ಅದಕ್ಕೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಗಳಾದರೆ ಈ ಸಮಾಜ ಉದ್ಧಾರ ಆಗೋದಿಲ್ಲ. ಎಲ್ಲರೂ ಡಾಕ್ಟರ್. ಇವತ್ತು ಏನಾಗಿದೆ ಅಂದರೆ SLC ವರೆಗೆ ನನಗೆ ಭಾಳ ಮಂದಿ ತಂದೆ ತಾಯಿಗಳು ನನ್ನ ಹತ್ರ ಹೇಳ್ತಾರೆ, ನನ್ನ ಮಗಳು ಚೆನ್ನಾಗಿ ಹಾಡ್ತಾಳೆ, ನನ್ನ ಮಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ನನ್ನ ಮಗಳು ಒಳ್ಳೆ ಅಭಿನಯ ಮಾಡ್ತಾಳೆ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಹೇಳುವವರೆಲ್ಲ ಅವರ SLC ವರೆಗಿನ ಮಕ್ಕಳ ಬಗ್ಗೆ ಮಾತ್ರ ಹೇಳ್ತಾರೆ. ನನಗೆ ಇವತ್ತಿಗೂ ಯಾರು ನನ್ನ ಮಗ ಡಿಗ್ರಿ ಮಾಡ್ತಾ ಇದ್ದಾನೆ ಆದರೆ ಚೆನ್ನಾಗಿ ಹಾಡ್ತಾನೆ, ಇಲ್ಲದ್ರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು ಅಂತ ಹೇಳಿದ್ದು ನಾನಂತೂ ಕೇಳಿಲ್ಲ. ಯಾಕೆಂದರೆ ಈ ಎಲ್ಲ ಆಸಕ್ತಿಗಳು SLC ವರೆಗೆ ಮಾತ್ರ ಇರುತ್ತೆ, ಆ ನಂತರ ಅದು ಬಂದಾಗುತ್ತೆ. ಅದರ ನಂತರ CET ಕೂತ್ಕೊಳ್ಳು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಬ್ಯಾಂಕರ್ ಆಗು, ಇದಕ್ಕೆ ಅವರನ್ನು ಪ್ರೋತ್ಸಾಹಿಸ್ತಾರೆ. ಆದರೆ ಒಬ್ಬ ಮನುಷ್ಯನಿಗೆ ಸಮಾಜ ವಿಜ್ಞಾನ, ಇತಿಹಾಸ, ಸಾಹಿತ್ಯ ಇದರ ಅರಿವಿಲ್ಲದೆ ಹೋದರೆ ನಿಮಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನೀವು ಭಾಳ ಸಿನಿಕರಾಗಿಬಿಡ್ತೀರಿ. ಎದುರಿಸುವ ಸವಾಲುಗಳನ್ನು ನಿಮಗೆ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಓದಿದರೆ ಆಗ ಈ ಅಸ್ತ್ರಗಳು ನಮ್ಮೊಡೆ ಇರುತ್ತೆ. ಒಂದು ಜಾತಿ ವ್ಯವಸ್ಥೆಯನ್ನು, ಒಂದು ಕೋಮುವಾದವನ್ನು, ಒಂದು ಧಾರ್ಮಿಕ ಡಂಬಾಚಾರಗಳನ್ನು ಹೇಗೆ ಎದುರಿಸಬೇಕು ಮತ್ತು ನಮ್ಮ ಹಿರಿಯರು ಇದಕ್ಕೆ ಏನು ಪರಿಹಾರ ಕೊಟ್ಟಿದ್ದಾರೆ, ಬಸವಣ್ಣ ಏನು ಹೇಳಿದ್ದಾನೆ, ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಕುವೆಂಪು ಅವರು ಏನು ಹೇಳಿದ್ದಾರೆ, ಇದೆಲ್ಲದರ ಅರಿವಾಗುತ್ತೆ. ನಾನು ನಿಮ್ಮ ಪುಸ್ತಕದಲ್ಲಿರುವ ಇತಿಹಾಸ ಇದೆಯಲ್ಲ, ನಾವು ಅದನ್ನು ಅವರನ್ನು ಮೆಳ್ಳೆಗಣ್ಣಿನ ಇತಿಹಾಸಕಾರರು ಅಂತ ಹೇಳ್ತೇವೆ. ನಾನು ಇವತ್ತು ಈಗ ಇನ್ನೊಂದು ಸಭೆಯಲ್ಲಿ ಹೋಗಿ ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಮಾತಾಡಬೇಕು. ನಾನು ಅದರ ವಿವರಗಳಿಗೆ ಇಲ್ಲಿ ಹೋಗೋದಿಲ್ಲ. ಆದರೆ ಇತಿಹಾಸದ ಪುಸ್ತಕದಲ್ಲಿ ಏನಿರುತ್ತೆ ಅಂದರೆ ಅದರಲ್ಲಿ ಎಲ್ಲವೂ ಸತ್ಯ ಇರುವುದಿಲ್ಲ. ಉದಾಹರಣೆಗೆ ಬ್ರಿಟಿಷರು ಬಂದು ಭಾರತೀಯರನ್ನು ಮಣಿಸಿ ಅವರಿಲ್ಲಿ ಆಕ್ರಮಣ ಮಾಡಿಕೊಂಡ್ರು ಅಂತ ಇತಿಹಾಸ ಬರೀತೀವಿ. ನಾವೆಲ್ಲರೂ ಹಾಗೆ ತಿಳ್ಕೊಂಡಿದ್ದೇವೆ. ಆದರೆ ಯಾರಿಂದ ಅವರು ಅಧಿಕಾರ ಕಿತ್ಕೊಂಡವರು? ಬಹುಶಃ ನಿಮ್ಮಲ್ಲಿ ಕೂಡ ಎಷ್ಟು ಮಂದಿಗೆ ಇದು ಗೊತ್ತಿದೆಯಲ್ಲ, ಬ್ರಿಟಿಷರು ಯಾರಿಂದ ಅಧಿಕಾರ ಕಿತ್ತುಕೊಂಡಿರೋದು? ಬ್ರಿಟಿಷರು ಅಧಿಕಾರ ಕಿತ್ತುಕೊಂಡಿದ್ದು ಅಲ್ಲಿಯವರೆಗೆ 800 ವರ್ಷ ಈ ದೇಶವನ್ನು ಆಳಿದ ಮುಸ್ಲಿಂ ದೊರೆಗಳಿಂದ ಅಧಿಕಾರವನ್ನು ಕಿತ್ತುಕೊಂಡರು. ಪ್ರಾರಂಭದ ಹಂತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಯಾರಂದರೆ ಮುಸ್ಲಿಮರು ಹೋರಾಡಿದ್ದು. ಆದರೆ ನಮ್ಮದೊಂದು ಕಥನ ಏನಿದೆ ಅಂದರೆ ನಾವು ಅಹಿಂಸೆಯಿಂದ ಈ ಸ್ವಾತಂತ್ರ್ಯವನ್ನು ಪಡೆದೇವೆ ಅಂತ. ಇದು ಪೂರ್ತಿ ಸತ್ಯ ಅಲ್ಲ. ಇದನ್ನು ಹೇಳುವ ಮೂಲಕ 1857ರಲ್ಲಿ ನಡೆದ ಸಿಪಾಯಿ ದಂಗೆಯಲ್ಲಿ 27,000 ಜನ ಮುಸ್ಲಿಮರು ಹತರಾಗಿದ್ದರು. ಮಕ್ಕಳು, ಮಹಿಳೆಯರು ಎಲ್ಲ ಹತರಾಗಿದ್ದರು. ಇತಿಹಾಸ ಇದನ್ನು ಬರೆಯುವುದಿಲ್ಲ. ಇವತ್ತು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರಲ್ಲ, ಅವರು ಯಾವತ್ತೂ ಸ್ವಾತಂತ್ರ್ಯದ ಹೋರಾಟದಲ್ಲಿಯೇ ಭಾಗವಹಿಸಿಲ್ಲ. ಅವರು ಅದಕ್ಕೆ ವಿರುದ್ಧವಾಗಿದ್ದರು.
ಅವರು ಸಂವಿಧಾನವನ್ನು ವಿರೋಧಿಸಿದರು, ಅಂಬೇಡ್ಕರ್ ಅವರನ್ನು ವಿರೋಧಿಸಿದರು, ಭಾರತದ ಏಕತೆಯನ್ನು ವಿರೋಧಿಸಿದರು. ಇವತ್ತು ಅವರು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ. ಮುಸ್ಲಿಮರು ದೇಶದ್ರೋಹಿಗಳು ಅಂತ ಹೇಳ್ತಾರೆ. 1947 ಹೊತ್ತಿಗೆ ಸ್ವಾತಂತ್ರ್ಯದ ಚಳವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಲೇ ಸೊರಗಿ ಸತ್ತೋಗಿಬಿಟ್ಟಿತ್ತು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದ INA ಏನಿದೆ ಅದು ಪ್ರಬಲವಾಗ್ತಾ ಇತ್ತು. ಬ್ರಿಟಿಷರ ಸೇನೆ ಒಳಗಡೆ ಭಾಳಷ್ಟು ಮಂದಿ ಮುಸ್ಲಿಮರು ಇದ್ದರು. ಕೊನೆಗೆ ಬ್ರಿಟಿಷರ ಸೇನೆ ಒಳಗಡೆ 35-40% ಸೈನಿಕರು ಮುಸ್ಲಿಮರಾಗಿದ್ದರು ಪ್ರಾರಂಭದಲ್ಲಿ. ನಿಧಾನವಾಗಿ ಅವರಿಗೆ ಬ್ರಿಟಿಷರ ಹಿಕ್ಮತ್ತುಗಳು ಗೊತ್ತಾದ ನಂತರ ಅವರು ಬಂಡೇಳಲಿಕ್ಕೆ ಶುರು ಮಾಡ್ತಾರೆ. 1946 ಹೊತ್ತಿಗೆ ಸೈನಿಕರೊಳಗಿನ ಎರಡನೇ ಬಂಡಾಯ, ಮೊದಲನೇ ಬಂಡಾಯ 1857 ನಡೆಯುತ್ತೆ. ಎರಡನೇ ಬಂಡಾಯ ಸುಳಿವು ಸಿಕ್ಕಾಗೆ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವರ INA, ಇನ್ನೊಂದು ಕಡೆ ಸೇನೆಯೊಳಗಿನ ಬಂಡಾಯದ ಗೊತ್ತಾದ ನಂತರನೇ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾರೆ. ಆದರೆ ನಮ್ಮ ಇಡೀ ಸ್ವಾತಂತ್ರ್ಯ ಅಹಿಂಸೆಯ ಮೂಲಕ ಸಿಕ್ಕಿದ್ದೇನೆ ಅಂತ ನಾವು ಪ್ರಚಾರ ಮಾಡಿ 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 ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿಯಾದ ಸಾವಿರಾರು ಮಂದಿಯ ತ್ಯಾಗಗಳನ್ನು ನಾವು ಮರೆತು ಬಿಟ್ಟಿದ್ವಿ. ಅದರಲ್ಲಿ ಬಹುತೇಕರು ಮುಸ್ಲಿಮರು. ನೀವು INA ಅದು ಹಿಸ್ಟ್ರಿ ತೆಗೆದು ನೋಡಿದರೆ ಅದರ ಮೇಲ್ ತುದಿಯಲ್ಲಿರುವ ಭಾಳಷ್ಟು ಸೇನಾ ಮುಖ್ಯಸ್ಥರು ಮುಸ್ಲಿಮರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೇರೆ ಏನು ಬೇಡ, ನೀವು 800 ವರ್ಷ ಆಳಿದ ಒಂದು ದೊರೆಗಳನ್ನು ಬ್ರಿಟಿಷರು ಮಣಿಸಬೇಕಾದ್ರೆ ಅವರು ಸುಮ್ಮನೆ ಅರಿವಾಣದಲ್ಲಿಟ್ಟು ಬ್ರಿಟಿಷರೇ ತಗೊಳ್ಳಿ ಅಂತ ಹೇಳಿಲ್ಲ, ಅವರು ಹೋರಾಡಿದರು ಅವರ ವಿರುದ್ಧ. ನಾನು ಟಿಪ್ಪುವಿನ ಬಗ್ಗೆ ಮಾತಾಡಿದರೆ ಇನ್ನೂ ಎಲ್ಲೋ ದೂರ ಹೋಗುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರು. ಆದರೆ ಇವತ್ತು ಏನಾಗಿದೆ ಅಂದರೆ 14% ಮುಸ್ಲಿಮರಿದ್ದಾರೆ ಈ ದೇಶದಲ್ಲಿ, 3.5% ಪಾರ್ಲಿಮೆಂಟಲ್ಲಿ ಇದ್ದಾರೆ ಇವತ್ತು. ಇದು ಇವತ್ತು ನಿನ್ನೆದಲ್ಲ, 1952ರಲ್ಲೇ 4% ಇದ್ದರು ಅವರು. ಇದು BJP ಬಂದ ಮೇಲೆ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಬೇಡಿ. ನೀವು ಇವತ್ತು ಅದೇ ರೇಷ್ಯೋದಲ್ಲಿದೆ. ಅದರಿಂದ ಒಂದು ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಬೇಕಾದ್ರೆ ಅದರ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮಗಳಿಗೆ ಸಮಾನವಾದ ಒಂದು ಪ್ರಾತಿನಿಧ್ಯ ಇರಬೇಕು. ಅದಕ್ಕೆ ನಾವು ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಹೇಳ್ತೇವೆ. ನಾವು ಭಾರತದ ಪ್ರಜಾಪ್ರಭುತ್ವ ಅದು ಪಾರ್ಟಿಸಿಪೇಟರಿ ಡೆಮಾಕ್ರಸಿ. ಅದು ಅಂದರೆ ಎಲ್ಲರ ಪಾಲ್ಗೊಳ್ಳುವಿಕೆಯ ಮೂಲಕ ಕಟ್ಟಿದ ಪ್ರಾತಿನಿಧ್ಯ ಎಲ್ಲದರಲ್ಲೂ ಇರಬೇಕು. ಆದರೆ ಇವತ್ತು ಹಾಗೆಲ್ಲ. ಇವತ್ತು ನೀವು ಮಾಧ್ಯಮ ಲೋಕದ ಬಗ್ಗೆ ನನಗೆ ಮಾತಾಡಲಿಕ್ಕೆ ಹೇಳಿದ್ರು. ಮಾಧ್ಯಮದ ಸ್ಥಿತಿ ಆಗಿದೆ ಇವತ್ತು. ನಾನು ಯಾವಾಗಲೂ ಹೇಳ್ತೇನೆ, ಒಂದು ಮಾಧ್ಯಮ ಅಂದ್ರಲ್ಲಿ ಅಲ್ಲಿ ಎಲ್ಲ ಜಾತಿ ಧರ್ಮ ಜನಾಂಗಗಳ ಅನುಭವ ಲೋಕಗಳಲ್ಲಿ ಬರಬೇಕು. ಅದರಿಂದ ನಿಮ್ಮಲ್ಲಿ ಯಾರಾದರೂ ಬರೆಯುವ ಆಸಕ್ತಿ ಇದ್ದರೆ ನಿಮಗೆ ದಯವಿಟ್ಟು ಬರೆಯಿರಿ. ಮತ್ತು ನಾನು ಹಿರಿಯರ ಹತ್ರ ಕೇಳ್ತೇನೆ ಏನಂದರೆ, ನಿಮ್ಮ ಸಮುದಾಯದ ಯುವಕರು ಯುವತಿಯರು ಬರೆದರೆ ಒಂದಷ್ಟು ಈ ವಯಸ್ಸು ಆಗಿರುತ್ತೆ, ಇದೊಂದು ಬಂಡುಕೋರ ವಯಸ್ಸು, ಇದು ಎಲ್ಲವನ್ನು ಪ್ರಶ್ನೆ ಮಾಡುತ್ತೆ. ಧರ್ಮದ ಆಚರಣೆಯನ್ನು ಪ್ರಶ್ನೆ ಮಾಡ್ಬೋದು ಅವರು. ಅದರಲ್ಲಿ ಕೆಲವು ಸರಿ ಇರ್ಬೋದು, ತಪ್ಪಿರ್ಬೋದು. ಅಷ್ಟು ರಿಯಾಯಿತಿ ಕೊಡಬೇಕು ಅವರಿಗೆ. ಇದೇ ಪುತ್ತೂರಿಂದ ಬಂದ ಬಳುವಾರ ಮೊಹಮ್ಮದ್ ಕುಂಜಿಯವರು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದರು. ಅವರು ಯಾವ್ಯಾವ ರೀತಿ ಕಷ್ಟ ಕೋಟಲೆಗಳನ್ನು ಅನುಭವಿಸಿದೆ ಎಂದು ನನಗೆ ಗೊತ್ತು. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಅವರ ತಂದೆ ತಾಯಿ ಸತ್ತಾಗ ಅವರಿಗೆ ಹೂಡಲಿಕ್ಕೆ ಜಾಗನೂ ಇರಲಿಲ್ಲ ಆ ಕಾಲದಲ್ಲಿ. ಯಾಕೆಂದರೆ ಅವರು ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಸಾರಾ ಅಬೂಬಕರ್ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಸ್ವಲ್ಪ ರಿಯಾಯಿತಿ ಕೊಡಬೇಕು. ಆ ರೀತಿ ಒಂದು ಸಮಾಜವನ್ನು ಸ್ವಲ್ಪ ಅಲುಗಾಡಿಸದಿದ್ದರೆ ಸುಧಾರಣೆ ಆಗೋದಿಲ್ಲ. ಇದು ನಿಂತ ನೀರಾಗ್ಬಿಡುತ್ತೆ. ಅದನ್ನು ಹರಿಯಲಿಕ್ಕೆ ಬಿಡಬೇಕು ನೀವು. ಹಾಗಿದ್ದಾಗ ಮಾತ್ರ ಬರವಣಿಗೆ ಯಾವತ್ತು ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಬರವಣಿಗೆ ಹುಟ್ಟುತ್ತೆ. ಬಂಧನದಲ್ಲಿ ಬರವಣಿಗೆ ಹುಟ್ಟೋದಿಲ್ಲ. ಅದರಿಂದ ಹಿರಿಯರ ಹತ್ರ ನನ್ನ ವಿನಂತಿ ಏನಂದರೆ, ನಿಮ್ಮ ಹುಡುಗರು ಯಾರು ನಾಳೆ ಒಂದು ಪದ್ಯ ಬರೀತಾರೆ, ಒಂದು ಕತೆ ಬರೀತಾರೆ, ಇಲ್ಲದ್ರೆ ಒಂದು ಪತ್ರಿಕೆಗೆ ಲೇಖನ ಬರೀತಾರೆ ಅಂತ ಆದರೆ ಒಂದಷ್ಟು ತಪ್ಪುಗಳಿದ್ದರೂ ಅವರನ್ನು ಮನ್ನಿಸಿ, ಅವರಿಗೆ ಬೆಂತಟ್ಟಿ ಸರಿಯಾದನ್ನು ಸರಿ, ತಪ್ಪಂತ ತಪ್ಪು ಹೇಳಿ ಅವರನ್ನು ತಿದ್ದಿ ಅವರನ್ನು ಬೆಳೆಸಿ. ಅದು ಬಿಟ್ಟು ನೀನು ಬರೀಲೇಬೇಡ, ನೀನು ಇದನ್ನು ಬರೀಬೇಡ ಅಂತ ಅವರ ಮೇಲೆ ನೂರಾರು ಬಗೆಯ ಒತ್ತಡಗಳನ್ನು ದಯವಿಟ್ಟು ಹಾಕ್ಬೇಡಿ. ಹಾಗಿದ್ದಾಗ ಬೆಳಿತೇವೆ ಮಕ್ಕಳು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ಇವತ್ತಿನ ಈ ಸಂಸ್ಕೃತಿ ಏನಿದೆ, ನಮ್ಮ ದಕ್ಷಿಣ ಕನ್ನಡದ ಸಂಸ್ಕೃತಿ, ಇವತ್ತಿನ ಸಂಸ್ಕೃತಿ ಅದು ಇದೇ ರೀತಿ ಮುಂದುವರಿಯುತ್ತೆ. ಇದರಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ, ಸುಖ ಇಲ್ಲ. ನಾನು ಇಲ್ಲಿ ಭಾಳಷ್ಟು ಮಂದಿ ಗಂಡು ಮಕ್ಕಳಿದ್ದಾರೆ. ನಾನು ತಿಳ್ಕೊಂಡಾಗೆ ಇತ್ತೀಚಿನ ದಿನಗಳಲ್ಲಿ
ಮುಸ್ಲಿಂ ಸಮುದಾಯದಲ್ಲಿ ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ತೋರ್ತಾ ಇರುವವರು ಮತ್ತು ಅವರ ಕರಿಯರ್ ಆಗಿ ಅದನ್ನು ಬೆಳೆಸುವ ವೃತ್ತಿಯಲ್ಲಿ ಆಗಿ ಬೆಳೆಸುವವರು ಮುಸ್ಲಿಂ ಗಂಡು ಮಕ್ಕಳಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳು. ನನ್ನ ಭಾಳ ಮಂದಿ ಮುಸ್ಲಿಂ ಸ್ನೇಹಿತರಿದ್ದಾರೆ, ಅವರ ಮಕ್ಕಳನ್ನು ನಾನು ನೋಡಿದ್ದೇನೆ. ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ತಾರೆ, ಆದರೆ ಗಂಡು ಮಕ್ಕಳು ಓದ್ತಾ ಇಲ್ಲ. ಬಹುಶಃ ಇಲ್ಲಿದ್ದವ್ರು ಭಾಳ ಮಂದಿ ಅದನ್ನು ಒಪ್ಬೋದಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಗಂಡು ಮಕ್ಕಳು ಇವತ್ತು ಬೀದಿಯಲ್ಲಿ ಘರ್ಷಣೆಗಿಳಿತಾರೆ, ಭಾಳಷ್ಟು ಮಂದಿ ಜೈಲಿಗೆ ಹೋಗ್ತಾರೆ, ಕೇಸ್ ಹಾಕ್ಸ್ಕೊಳ್ತಾರೆ. ಇದರಿಂದ ಸಮಾಜನೂ ಉದ್ಧಾರ ಆಗೋದಿಲ್ಲ, ನಿಮ್ಮ ಕುಟುಂಬದಲ್ಲೂ ಕೂಡ ಇದು ಭಾಳಷ್ಟು ಕಷ್ಟ ಕೋಟಲೆಗಳಿಗೆ ಗುರಿಯಾಗಬೇಕಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಆ ಜಾಗೃತಿ ಇದೆ. ಇತ್ತೀಚೆಗೆ ನೀವು ಹಿಜಾಬ್ ಗಲಾಟೆ ಆದಾಗ ನೋಡಿದ್ದೇನೆ, ಅದನ್ನು ವಿರೋಧಿಸುವ ಗುಂಪಿನವರು ಕೇಸರಿ ಸಾಲು ಹಾಕಿದವರಿಗೆ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ಅದಕ್ಕೆ ಎದೆ ಕೊಟ್ಟು ನಿಂತ ಹೆಣ್ಮಕ್ಕಳು ಭಾಳ ಸರಾಗವಾಗಿ ಇಂಗ್ಲೀಷ್, ಕನ್ನಡ, ಹಿಂದಿಯಲ್ಲೆಲ್ಲ ಮಾತಾಡ್ತಾ ಇದ್ರು. ನನ್ನ ಭಾಳ ಗೆಳೆಯರು, ಪತ್ರಿಕಾ ಗೆಳೆಯರು ದಿಲ್ಲಿಯಿಂದ ಅಲ್ಲಿಂದ ಬಂದವರೆಲ್ಲ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಏನಾಗಿದೆ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಹೆಣ್ಮಕ್ಳು ಇಷ್ಟೊಂದು ಓದ್ತಾ ಇದ್ದಾರಲ್ಲ ಅಂತ. ನೀವು ಗಮನಿಸಿರ್ಬೋದು. ಅಂದರೆ ಅವರ ಓದಿನ ಬಲದಿಂದ ಅವರಿಗೆ ಒಂದು ಆ ಶಕ್ತಿ ಬಂದುಬಿಟ್ಟಿದೆ, ಅವರು ಎದುರಿಸಲಿಕ್ಕೆ ನಿಂತಿದ್ದಾರೆ ಅದನ್ನು. ಆದ್ದರಿಂದ ಈ ನಮ್ಮ ಓದು ಮತ್ತು ಶಿಕ್ಷಣ ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತೆ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ 3 ಅಸ್ತ್ರಗಳು ಬೇಕು ಅಂತ ಹೇಳಿದರು. ಒಂದು ಸಮಾಜದ ಪರಿವರ್ತನೆ ಆಗಬೇಕಾದರೆ ಶಿಕ್ಷಣ ಬೇಕು, ಸಂಘಟನೆ ಬೇಕು ಮತ್ತು ಅದರ ಬಲದಿಂದ ಹೋರಾಟವನ್ನು ನಡೆಸಬೇಕು ಅಂತ. ಅದನ್ನು ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣ ಅಂದರೆ ತರಗತಿಯೊಳಗಡೆ ಓದೋದು ಮಾತ್ರ ಅಲ್ಲ, ಸಾಹಿತ್ಯವನ್ನು ಓದಬೇಕು, ಇತಿಹಾಸವನ್ನು ಓದಬೇಕು, ಸಮಾಜ ವಿಜ್ಞಾನವನ್ನು ಓದಬೇಕು. ಇದನ್ನೆಲ್ಲ ಓದಿದಾಗ ಮಾತ್ರ ಒಬ್ಬ ಪರಿಪೂರ್ಣವಾಗಿ ಶಿಕ್ಷಿತನಾಗ್ತಾನೆ. ಶಿಕ್ಷಣ ಎನ್ನುವುದು ನಿಮಗೆ ಸತ್ಯ ಹೇಳುವ ಧೈರ್ಯವನ್ನು, ನ್ಯಾಯದ ಮಾರ್ಗದಲ್ಲಿ ಹೋಗುವ ವಿಶ್ವಾಸವನ್ನು, ವೈಚಾರಿಕತೆಯನ್ನು ಬೆಳೆಸುವುದನ್ನು, ವೈಜ್ಞಾನಿಕವಾಗಿ ಯೋಚಿಸುವುದನ್ನು ಬೆಳೆಸುವುದನ್ನು ಶಿಕ್ಷಣ ಕೊಡಬೇಕು. ಶಿಕ್ಷಣ ಅಂದರೆ ನೀವು ನಾಳೆ ಎಕ್ಸಾಮಿಗೆ ಬರೀಲಿಕ್ಕೆ ಬಾಯಿ ಹರ್ಟ್ ಮಾಡಿಕೊಂಡು ಹೋಗಿ ಬರೆದು ಆಮೇಲೆ ಮರೆತು ಬಿಡೋದಲ್ಲ. ಶಿಕ್ಷಣ ನಿಮ್ಮ ಇಡೀ ಜೀವನದುದ್ದಕ್ಕೂ ನಿಮ್ಮ ಸಂಗಾತಿಯಾಗಿ ಇರಬೇಕು. ಹಾಗಿದ್ದಾಗ ಮಾತ್ರ ನೀವು ಇಲ್ಲಿ ಕಲಿತದ್ದಕ್ಕೂ ಸಾರ್ಥಕ ಆಗಿದ್ದೀವಿ. ಕಾಲೇಜ್ ಮುಗಿಸಿ ಹೋದ ನಂತರ ನೀವು ಇಲ್ಲಿ ಕಲಿತ ಶಿಕ್ಷಣ ಮುಖ್ಯ ಅಲ್ಲ. ನಿಮಗೆ ಈ ಬದುಕಿಗೆ ಸಂಬಳ ತರಲಿಕ್ಕೆ ಒಂದು ಉದ್ಯೋಗ ಇದು ಹೆಲ್ಪ್ ಆಗ್ಬೋದು, ನೆರವಾಗ್ಬೋದು. ಆದರೆ ನಿಮ್ಮ ಈ ಸಮಾಜವನ್ನು ಎದುರಿಸಲಿಕ್ಕೆ ಇಷ್ಟೇ ಸಾಕಾಗೋದಿಲ್ಲ. ನೀವು ಓದಬೇಕು, ಜ್ಞಾನವನ್ನು ಜ್ಞಾನ, ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾರೆ. ಈ ದೇಶವನ್ನು 5000 ವರ್ಷಗಳ ಹಿಂದೆ ವಿದ್ಯೆಯಿಂದ ವಂಚಿತರಾಗಿ ಮಾಡಿ ಅವರ ವಿದ್ಯೆಯನ್ನು ಮುಷ್ಟಿಯಲ್ಲಿಟ್ಕೊಂಡು ಆಳಿದ್ದು ಅದೇ ಬಲದಿಂದ, ಜ್ಞಾನದ ಬಲದಿಂದ. ಜ್ಞಾನವನ್ನು ನಿರಾಕರಣೆ ಮಾಡಿ ಎಲ್ರಿಗೂ, ಕೆಲವರೇ ಮಂದಿಯಲ್ಲಿದ್ದ ಜ್ಞಾನವನ್ನು ಸಂವಿಧಾನ ಬಂದ ನಂತರ ಅದು ಎಲ್ರಿಗೂ ದಕ್ಕಿದೆ ಇವತ್ತು. ಅದರಿಂದ ದಯವಿಟ್ಟು ನಿಮ್ಮ ಶಿಕ್ಷಣವನ್ನು ಭಾಳ ಗಂಭೀರವಾಗಿ ತಗೊಳ್ಳಿ. ಅದರ ಜೊತೆಗೆ ನಿಮ್ಮ ಓದನ್ನು ಬೆಳೆಸ್ಕೊಳ್ಳಿ. ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ನಿಮ್ಮ ಬೆರಳ ತುದಿಯಲ್ಲಿ ಇಡೀ ಜ್ಞಾನ ಜಗತ್ತಿದೆ, ಇಂಟರ್ನೆಟ್. ಆದರೆ ನೀವು ಬರೀ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಬೇಡಿ. ಭಾಳ ಮಂದಿ ಈ ಸಮಾಜ ಈಗ ಮುಕ್ಕಾಲು ಕೆಟ್ಟು ಹೋಗಿರೋದು ಈ ವಾಟ್ಸಪ್ ಯೂನಿವರ್ಸಿಟಿಯಿಂದಾಗಿ. ಇತ್ತೀಚೆಗೆ ಒಂದು ಸಂತರ ಸಮ್ಮೇಳನದ ಸ್ವಾಮೀಜಿಯೊಬ್ಬರು ಹೇಳ್ತಾರೆ, ವಾಟ್ಸಪ್ ಯೂನಿವರ್ಸಿಟಿಯಿಂದಲೂ ಜ್ಞಾನ ಸಿಗುತ್ತೆ ಅಂತ. ಅದೇ ಸಜ್ಜನ ಸ್ವಾಮೀಜಿಯೇ ಹೇಳಿದ್ದು, ಸಂವಿಧಾನ ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ. ಫೈನ್, ಅದರ ಬಗ್ಗೆ ಇನ್ನೊಮ್ಮೆ ಯಾವತ್ತಾದರೂ ಮಾತಾಡೋಣ, ಭಾಳ ಮಾತಾಡೋದಿದೆ ಅದರ ಬಗ್ಗೆ. ಅದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನು ಇಷ್ಟನ್ನೇ ಅಷ್ಟೇ ಹಂಚ್ಕೊಳ್ಬೇಕಂತ ಇದ್ದೇನೆ. ನಾನು ಸ್ವಲ್ಪ ಅವಸರದಲ್ಲೂ ಇದ್ದೇನೆ. ಮುಂದೆ ಯಾವುದಾದರೂ ಒಂದು ದಿನ ಭಾಳ ವಿರಾಮವಾಗಿ ಕೂತು ನಿಮ್ಮ ಹತ್ರ ಒಂದು ಸಂವಾದ ನಡೆಸುವ. ಇಷ್ಟು ಮಾತುಗಳನ್ನು ಕೇಳಿದಿ, ಶಾಂತವಾಗಿ ಕೇಳಿದ ಮತ್ತು ಇಲ್ಲಿ ಸೇರಿದ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದಕ್ಷಿಣ ಕನ್ನಡ ಬಹುಸಂಸ್ಕೃತಿಯ ತೊಟ್ಟಿಲು. ಇದು ಯಾವುದೇ ರಾಜಕಾರಣಿಯದ್ದಲ್ಲ. ಇದು ಬಿಲ್ಲವ, ಬಂಟ, ಮುಸಲ್ಮಾನ, ಕ್ರೈಸ್ತರದ್ದು. ದಕ್ಷಿಣ ಕನ್ನಡದ ಹಿರಿಮೆ ಕರಿಮೆಯನ್ನು ಎತ್ತಿ ತೋರಿಸಿದ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬುವಂತೆ ಓದಿನ ದಿಶೆ ತೋರಿಸಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತಹ ಮುಖ್ಯ ಅತಿಥಿ ದಿನೇಶ್ ಅಮೀನ್ಮಟ್ಟು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮಾತನಾಡಲಿದ್ದಾರೆ ಸಂಪ್ಯ ಪೊಲೀಸ್ ಠಾಣೆ ಇದರ ಎಸ್ಐ ಆಗಿರುವಂತಹ TB ಮಹಾಜನ. ಇವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ.
ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಇವರಿಗೆ ಸಂಸ್ಥೆ ನೀಡುವಂತಹ ಸ್ಮರಣಿಕೆ ಇದನ್ನು ನೀಡುತ್ತಿದ್ದಾರೆ MS ಮೊಹಮ್ಮದ್ ರವರು.